ಹಾಂ ಬಿಡಿಸರಲ್ಲ. ಇಲ್ಲಿ ಇದು ಸಜಾತಿನೇ ಅದ. ಯಾಕಂದ್ರೆ ಅವ ಕರೆಕ್ಟ್ ಬಿಡಿಸಿದ ಪ್ರಶ್ನೆಗಳ ಚಂದ್ರ ಬಿಡಿಸಿದ ಸರಿ ಉತ್ತರ ಪ್ರಮಾಣ ಕೊಟ್ಟಾನ. ಸರಿ ಉತ್ತರ ಪ್ರಶ್ನೆಗಳು ಎಷ್ಟು ಅಂತ ಕೇಳ್ಯಾನಂದ್ರೆ ಇದು ಸಜಾತಿ. ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ತು. ನೀವು ಮಾಡೋದು ಅದೇನು ವಿಡಿಯೋ ಆನ್ ಮಾಡಿರಿ, ಮಾಡಿದರೆ ಮಾಡೋದಾಗದ. ಓಕೆ, ಹಂಗಾರೆ ಈಗ ನಾ ತಿಳಿಸ ನೀವು ಬೋರ್ಡ್ ಕಡೆ ನೋಡಿ. ಇದು ಸಜಾತಿ ಪ್ರಶ್ನೆ ಅದ. ಯಾಕಂದ್ರೆ ಸರಿಯಾಗಿ ಬಿಡಿಸಿದ ಪ್ರಮಾಣನೂ ಅಷ್ಟೇ ಅದ. ಅವ್ನು ಕೇಳಿದ ಸರಿಯಾಗಿ ಬಿಡಿಸಿದ ಸಂಖ್ಯೆ ಎಷ್ಟು ಅಂತ ಕೇಳ್ಯಾನ. ನಾವು ಹೆಂಗೆ ಹಚ್ಕೋಬೇಕಂದ್ರೆ 60 ಪ್ರಶ್ನೆಗಳಿರುವ ಒಂದು ಪ್ರಶ್ನೆ ಪತ್ರಿಕೆಗೆ 90% ಸರಿಯಾದ ಉತ್ತರಗಳನ್ನು ಚಂದ್ರ ಬರೆದಿದ್ದಾಳೆ. ಸರಿಯಾಗಿ ಉತ್ತರಿಸಿದ ಪ್ರಶ್ನೆಗಳು 60ಕ್ಕೆ ಎಷ್ಟು? 60ಕ್ಕೆ ಎಷ್ಟು ಬಿಡಿಸಿದಂಗಾತು? 100ಕ್ಕೆ 90 ಬಿಡಿಸಿದಾಳ ಕರೆಕ್ಟ್. ಹಂಗಾರೆ 60ಕ್ಕೆ ಎಷ್ಟು ಬಿಡಿಸಿದಂಗಾತು ಅಂತ ತೆಗಿಬೇಕೀಗ. 100 ಪ್ರಶ್ನೆಗಳಿಗೆ ಬರೋಬರಿ 100 ಪ್ರಶ್ನೆಗಳಿದ್ದಾಗ 90 ಸರಿ ಉತ್ತರ, 90 ಸರಿ ಉತ್ತರಗಳು 60ಕ್ಕೆ ಎಷ್ಟು? ಭಾಳ ಸರಳ ಇದು. 60 ಪ್ರಶ್ನೆಗಳಿಗೆ ಬರೋಬ್ಬರಿ ಎಷ್ಟು ಬಿಡಿಸಿದಂಗಾತು ಸರಿ ಉತ್ತರ? 60 ಗುಂಡ್ಲೆ 90 ಸರ್ವಾಸ ಬಾಗಿಲೆ 100 ನೋಡಿ. ಇವೆರಡು ಸೊನ್ನೆವಾದು, ಇವೆರಡು ಸೊನ್ನೆವಾದು. 9 54. ಆನ್ಸರ್ ಇಸ್ ಈಕ್ವಲ್ ಟು ಸರಿ ಉತ್ತರಗಳು ಬರೋಬರಿ ಸರಿ ಉತ್ತರಗಳು, ಉತ್ತರಗಳ ಸಂಖ್ಯೆ, ಸರಿ ಉತ್ತರಗಳ ಸಂಖ್ಯೆ ಬರೋಬ್ಬರಿ 54 ನೋಡಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದು ಬೇರೆ. 130 ವಿದ್ಯಾರ್ಥಿಗಳಿಗೆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ 26 ವಿದ್ಯಾರ್ಥಿಗಳು ಬಹುಮಾನ ಗಳಿಸಿದರು. ಹಾಗಾದರೆ ಬಹುಮಾನ ಪಡೆದವರ ಸಂಖ್ಯೆಯನ್ನು ಶೇಕಡಾದಲ್ಲಿ ಕಂಡುಹಿಡಿಯಿರಿ. ಎಷ್ಟು ಭಾಗವಹಿಸಿದ್ದಾರೆ? ಎಷ್ಟಕ್ಕೆ? 100ಕ್ಕೆ ಕೇಳ್ಯಾನಂದ್ರೆ ನಾವು ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನೋಡಿ. 130 ವಿದ್ಯಾರ್ಥಿಗಳಲ್ಲಿ 130 ವಿದ್ಯಾರ್ಥಿಗಳಲ್ಲಿ ಎಷ್ಟು? 26 ವಿದ್ಯಾರ್ಥಿಗಳು ಬಹುಮಾನ ಪಡೆದರು. 26 ವಿದ್ಯಾರ್ಥಿಗಳು ಬಹುಮಾನ ಪಡೆದರು. ವಿದ್ಯಾರ್ಥಿಗಳು ಎಷ್ಟು? 130 ವಿದ್ಯಾರ್ಥಿಗಳಲ್ಲಿ ಬರೀ 26 ವಿದ್ಯಾರ್ಥಿಗಳು ಬಹುಮಾನ ಪಡೆದರು. ಇಷ್ಟೇ ನೀವು ಮಾಡೋದು. ಬಹುಮಾನ ಎಷ್ಟು ಹುಡುಗರಿಗೆ? 120ಕ್ಕೆ 26 ವಿದ್ಯಾರ್ಥಿಗಳಿಗೆ ಬಹುಮಾನ ಪಡೆದಾರ. ಶೇಕಡ ಅಂದ್ರೇನು? 100 ವಿದ್ಯಾರ್ಥಿಗಳಿಗೆ ಎಷ್ಟು ಪಡೆದಂಗಾತು? ಶೇಕಡ ಅಂದ್ರೆ ಎಷ್ಟು ತಿಳ್ಕೊಳ್ಳೋದು. 100 ಗುಂಡ್ಲೆ 26 ಸರ್ವಾಸ ಬಾಗಲೆ 130. ಈ ಪೂಜೊತ್ತು ಈ ಪೂಜೊತ್ತು 13 ಒಂದಲೆ 13 ಎರಡಲೆ 12 20 ಶೇಕಡ. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 20 ನೋಡಿ. ಸರಿಯಾಗಿ ನೋಡ್ಕೊರಿ, ಪ್ರಶ್ನೆ ಸರಿಯಾಗಿ ನೋಡ್ಕೊಂಡು ಬರ್ಕೋರಿ ಗಣಿತಗಳನ್ನು.